ರಾಜ್ಯದಲ್ಲಿ ನಾಳೆ 3 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೆಯುತ್ತೆ. ಚನ್ನಪಟ್ಟಣ, ಸಂಡೂರು, ಶಿಗ್ಗಾವಿಯಲ್ಲಿ ಮಿನಿ ಫೈಟ್ ನಡೆಯಲಿದೆ. ಅಖಾಡ ಅಂತೂ ಸಾಕಷ್ಟು ರಂಗೇರ್ಬಿಟ್ಟಿದೆ. ನಿನ್ನೆ ತಾನೇ ಬಹಿರಂಗ ಪ್ರಚಾರಕ್ಕೆ ತೆರೆ ಕೂಡ ಬಿದ್ದಿದೆ. ಕಾಂಗ್ರೆಸ್ ಹಾಗೂ ದೋಸ್ತಿ ನಾಯಕರಿಗೆ ಪ್ರತಿಷ್ಠೆಯ ಕಣ ಈ 3 ಕ್ಷೇತ್ರಗಳು ಕೂಡ. ಚನ್ನಪಟ್ಟಣ, ಸಂಡೂರು, ಶಿಗ್ಗಾವಿ ಪ್ರತಿಷ್ಠೆಯ ಹೋರಾಟದಲ್ಲಿ ಯಾರು ಗೆಲ್ತಾರೆ? ಇವತ್ತು 3 ಪಕ್ಷಗಳಿಂದ ಮನೆ ಮನೆ ಪ್ರಚಾರವನ್ನ ಮಾಡಲಾಗುತ್ತೆ. ನಾಯಕರಿಂದ ಮನೆ ಮನೆ ಪ್ರಚಾರಕ್ಕೆ ಅವಕಾಶ ಇದೆ. 3 ಕ್ಷೇತ್ರದಲ್ಲಿ ಮತದಾನಕ್ಕೆ ಜಿಲ್ಲಾಡಳಿತ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಚುನಾವಣಾಧಿಕಾರಿಗಳಿಂದ ಮಸ್ಟರಿಂಗ್ ಕಾರ್ಯ ಕೂಡ ನಡೀತಾ ಇದೆ. ನೋಡಿ, ಚನ್ನಪಟ್ಟಣ ಆಸ್ ಯೂಶುವಲ್ ಹೈ ವೋಲ್ಟೇಜ್ ಕ್ಷೇತ್ರ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸಂಡೂರು, ಶಿಗ್ಗಾವಿ ಕೂಡ ಕಾಂಗ್ರೆಸ್ಗೆ ಪ್ರತಿಷ್ಠೆಯ ಕಣನೇ. ಅಟ್ ದ ಸೇಮ್ ಟೈಮ್ ದೋಸ್ತಿ ನಾಯಕರಿಗೂ 3 ಕ್ಷೇತ್ರಗಳು ಪ್ರತಿಷ್ಠೆಯ ಕಣ. ಚನ್ನಪಟ್ಟಣ ಕುಮಾರಸ್ವಾಮಿ ಅವರ ಪಾಲಿಗೆ ಬಹಳ ಬಿಗ್ ಡೇ ಅಂತ ಹೇಳ್ಬೋದು. ಯಾಕಂದ್ರೆ ಮಗನನ್ನ ನಿಲ್ಲಿಸಿದ್ದಾರೆ. ಏನಾಗುತ್ತೆ ಅನ್ನುವಂಥ ಕುತೂಹಲ ಸಹಜವಾಗೇ ಇದೆ. ಇನ್ನು ಸಂಡೂರು, ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ನ ಅಂದ್ರೆ ಸಂಡೂರಿನ ವಿಚಾರಕ್ಕೆ ಬಂದಾಗ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಹೇಳ್ತೀವಿ. ಬಟ್ ಆ ಭದ್ರಕೋಟೆಯನ್ನ ಬಿಜೆಪಿ ಈ ಬಾರಿ ಭೇದಿಸುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. 3 ಕ್ಷೇತ್ರಗಳನ್ನ ಗೆದ್ದು ತನ್ನ ಪ್ರತಿಷ್ಠೆಯನ್ನ ಉಳಿಸ್ಕೊಳ್ಬೇಕಾದಂಥ ಅನಿವಾರ್ಯ ಕಾಂಗ್ರೆಸ್ ಪಕ್ಷಕ್ಕೆ, ಅಂದ್ರೆ ಆಡಳಿತ ಪಕ್ಷಕ್ಕಿದ್ರೆ, ಕ್ಷೇತ್ರವನ್ನ ಗೆದ್ದು ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳುವಂಥ ಅನಿವಾರ್ಯ ದೋಸ್ತಿ ಪಕ್ಷಗಳಿಗೂ ಕೂಡ ಇದೆ. ನಮ್ಮ ಪ್ರತಿನಿಧಿ ದೀಪಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ದೀಪಾ. ನಾಳೆ ರಾಜ್ಯದಲ್ಲಿ ನಾಳೆ 3 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೆಯುತ್ತೆ. ಒಂದ್ ರೀತಿ ದೋಸ್ತಿಗಳಿಗೆ ಜೊತೆಗೆ ಆಡಳಿತ ಪಕ್ಷಕ್ಕೂ ಕೂಡ ಇದು ಪ್ರತಿಷ್ಠೆಯ ಕಣ ಅಂತ ಹೇಳ್ಬೋದು. ಯಾಕಂದ್ರೆ ಆಡಳಿತ ಪಕ್ಷ ಗೆದ್ದು ತನ್ನ ಪ್ರತಿಷ್ಠೆಯನ್ನ ಉಳಿಸ್ಕೊಳ್ಬೇಕಾಗಿದೆ. ಇನ್ನು ದೋಸ್ತಿ ಪಕ್ಷಗಳು ತಮ್ಮ ಅಸ್ತಿತ್ವವನ್ನ ಉಳಿಸ್ಕೊಳ್ಳೋದಕ್ಕಾದ್ರೂ ಗೆಲ್ಲಬೇಕಾಗಿದೆ. ಸದ್ಯದ ಅಪ್ಡೇಟ್ಸ್ ಹೇಗಿದೆ? ಯಾವ ರೀತಿ ಸಿದ್ಧತೆ ನಡೀತಾ ಇದೆ ಬೈ ಎಲೆಕ್ಷನ್ಗೆ ದೀಪಾ? ಸಿಂಧೂರ, ನಿಜ. ಸಾಮಾನ್ಯವಾಗಿ ಉಪಚುನಾವಣೆಗಳು ಏನಿದ್ದಾವೆ ಅವು ಸರ್ಕಾರದ ಮೇಲೆ, ಅಂದ್ರೆ ಯಾವ ಸರ್ಕಾರ ಇರುತ್ತೋ ಅದ್ರ ಮೇಲೆ ಹೆಚ್ಚಿನ ಒಂದಿಷ್ಟು ಒಲವು ಇರುತ್ತೆ ಅನ್ನುವಂತಹದ್ದು ಸಹಜವಾದಂತಹ ಮಾತು. ಯಾಕಂದ್ರೆ ಆಯಾಯ ಸರ್ಕಾರಗಳು ಉಪಚುನಾವಣೆಯಲ್ಲಿ ತಮ್ಮ ಪಕ್ಷವನ್ನ ಗೆಲ್ಲಿಸ್ಕೊಂಡು ಬರೋದಿಕ್ಕೆ ಸಾಕಷ್ಟು ಶ್ರಮವನ್ನ ಹಾಕ್ತವೆ. ಅಂಡ್ ಒನ್ ಮೋರ್ ಏನಂತಂದ್ರೆ, ಹಿಂದಿನ ಅನೇಕ ಉದಾಹರಣೆಗಳು ಕೂಡ ಇದೆ. ಅಂದ್ರೆ ಆಡಳಿತ ಪಕ್ಷ ಯಾವ್ದಿರುತ್ತೆ ಬೈ ಎಲೆಕ್ಷನ್ ಅಲ್ಲಿ ಅದು ಗೆದ್ದಿರುವಂತಹದ್ದು ಕೂಡ ಇದೆ. ಆದ್ರೆ ಈ ಬಾರಿ ಒಂದಿಷ್ಟು ಚೇಂಜಸ್ ಅನ್ನ ನಾವು ನೋಡ್ತೀವೇನೋ ಅನ್ನುವಂತಹ ಒಂದಿಷ್ಟು ಮಾತುಗಳು, ಚರ್ಚೆಗಳು ಶುರುವಾಗಿರುವಂತಹದ್ದು. ಯಾಕಂದ್ರೆ ನೀವು ಹೇಳಿದಂತೆ ಆಡಳಿತ ಪಕ್ಷಕ್ಕೆ, ಅಂದ್ರೆ ಸರ್ಕಾರಕ್ಕೆ 3 ಕ್ಷೇತ್ರಗಳು ಕೂಡ ಪ್ರತಿಷ್ಠೆಯ ಕಣ. 3 ಕ್ಷೇತ್ರಗಳನ್ನು ಕೂಡ ಗೆಲ್ಲಬೇಕಾದಂತಹ ಅನಿವಾರ್ಯತೆ ಇದೆ. ಇದರ ಜೊತೆಗೆ ಸ್ಪೆಷಲಿ ಚನ್ನಪಟ್ಟಣದಲ್ಲಿ ಅಥವಾ ಶಿಗ್ಗಾವಿಯಲ್ಲಿ ಮಾಜಿ ಸಿಎಂಗಳ ಪುತ್ರರು ನಿಂತಿರುವಂತಹದ್ದು. ಒಂದ್ ಕಡೆ ಶಿಗ್ಗಾವಿಯಲ್ಲಿ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ ನಿಂತಿದ್ರೆ, ಈ ಕಡೆ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ನಿಂತಿದ್ದಾರೆ. ಎರಡೂ ಕಡೆ ದೋಸ್ತಿ ನಾಯಕರು ಒಂದಿಷ್ಟು ವರ್ಕೌಟ್ ಅನ್ನ ಮಾಡ್ತಿದ್ದಾರೆ. ಇನ್ನು ಸಂಡೂರು ಯಾವ ರೀತಿಯಾಗಿ ಅಂದ್ರೆ ಅಲ್ಲಿ ಇದ್ದಿದ್ದಂತಹ ಹಿಂದಿನ ಒಂದಿಷ್ಟು ಯಾವ ಪಕ್ಷ ಇತ್ತು ಅನ್ನುವಂತಹದನ್ನ ನೋಡ್ತಾ ಹೋದ್ರೆ ಅಲ್ಲಿ ಆ ಒಂದು ಜಾಗದಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಒಲವಿದೆ ಅನ್ನುವಂತಹದ್ದು ಕೇಳಿ ಬರ್ತಾ ಇರುವಂತಹ ಮಾತು. ಇತ್ತ ಚನ್ನಪಟ್ಟಣದಲ್ಲೂ ಕೂಡ ದೋಸ್ತಿ ನಾಯಕರು ಮೊನ್ನೆ ಎಲ್ಲ ರಣಕಹಳೆಯನ್ನ ಊದಿದ್ದಾರೆ. ಅಲ್ಲಿ ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ ದೋಸ್ತಿ ಪಕ್ಷಗಳಿಗಿದೆ. ಅದನ್ನ ಹೊರತುಪಡಿಸಿದಂತೆ 3 ಕ್ಷೇತ್ರಗಳನ್ನ ಗೆಲ್ಲೋದಿಕ್ಕೆ ಈಗ ಸಾಕಷ್ಟು ಪ್ರಯತ್ನವನ್ನ ಸರ್ಕಾರದ ನಾಯಕರುಗಳಾಗಿರ್ಬೋದು ಅಥವಾ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇರುವಂತಹದ್ದು. ಹಾಗಾಗಿ ಸಿದ್ಧತೆಗಳೆಲ್ಲವೂ ಕೂಡ ನಡೆದಿದೆ. ನಾಳೆ ಮತದಾರ ಯಾರಿಗೆ ಮತ ಹಾಕ್ತಾನೆ, ಯಾರಿಗೆ ವಿಜಯಮಾಲೆ ಹಾಕ್ತಾನೆ ಅಂತೇಳಿ ಕಾದ್ ನೋಡ್ಬೇಕಾಗುತ್ತೆ. ಸಿಂಧೂರ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗೆ.